ಐ ಆಮ್ ಸಾರಿ, ಶಿ ಇಸ್ ನೋ ಮೋರ್. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಪಾಪಿ, ಅನ್ಯಾಯವಾಗಿ ಜೀವ ತೆಗೆದುಬಿಟ್ಟಿಯಲ್ಲೋ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ನನಗ ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ. ಅದರ್ಗಿತ್ತಿ ಸಾಯಿ. ಸಾಯಿ. ಕೈಕಾಲು ಆಡ್ತಿಲ್ಲ, ಆದರೆ ಪಲ್ಸ್ ಇದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕತ್ತಿಸ್ಕಿದ್ರಿಂದ ಸತ್ತಿಲ್ಲ ಅಂತ ಬರ್ಬೋದು ಅಂತ ನನಗನ್ನಿಸ್ತಿದೆ. ನಿಮಗೆ ಯಾಕೆ ಹಾಗನ್ನಿಸ್ತಿದೆ? ಅವನೇನಾದರೂ ಜೋರಾಗಿ ಕತ್ತಿಸ್ಕಿದ್ದಿದ್ರೆ ಅವಳಿಗೆ ಚೋಕ್ ಆಗಿ ಇಮಿಡಿಯೇಟಾಗಿ ಸಾಯ್ಬೇಕಿತ್ತು. ಆದರೆ ಅವಳ ಕಣ್ಣು ಬ್ಲೂಯಿಶ್ ಆಗಿತ್ತು. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದೆಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡ್ತಿನ? ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು. ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನು ಎಂಕ್ವೈರಿ ಮಾಡಬೇಕು. ಅದಕ್ಕೆ ನೀವಿಲ್ಲೇ ಇರಬೇಕು. ಬಂದ್ರೆ ನಾಟಕದವ್ರು ಯಾರು ಬರಬಾರ್ದು. ಯಾರು ಪರ್ಮಿಷನ್ ಕೊಟ್ಟಿದ್ದೀನಿ ಬರಕ್ಕಿಲ್ಲ? ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಿಮ್ಮಲ್ಲಿ ಯಾರು ವಿಷ ಹಾಕೊಂಡಿದ್ದು ಅಂತ ನನಗೆ ಗೊತ್ತಾದ್ರೆ ಸಂತೋಷ್, ಅವ್ರನ್ನ ಜೀವ ಸಹಿತ ನಾನು ಬಿಡಲ್ಲ. ಸಂತೋಷ್, ಕೊಂದಾಗ್ತೀನಿ. ಸಂತೋಷ್, ಸಮಾಧಾನ ಮಾಡ್ಕೊಳ್ಳಿ. ನಾನೇನ್ ಮಾಡಿದೆ ಮಾಡಬೇಕಾ? ಅಯ್ಯೋ, ನಿಂದೊಳ್ಳೆ ಕಥೆ ಆಯ್ತಲ್ಲ, ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೀಯಾ? ಅದು ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ, ಅದು ಸರಿ ಮಾಡಬೇಕಾ? ಇವಳು ಸಾವಿಗೆ ನಮ್ಮನ್ನು ಹೊಣೆ ಮಾಡ್ತಾ ಇದ್ದಾನಲ್ಲೋ, ನಮಗೂ ಆ ಸಾವಿಗೂ ಏನೋ ಸಂಬಂಧ? ಹೆಂಡತಿ ಸತ್ತಿರೋ ದುಃಖ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಸೌಮ್ಯ ಸಾವು ನಮ್ಮನ್ನು ಡಿಸ್ಟರ್ಬ್ ಮಾಡಿದೆ ಮೇಡಮ್. ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಸ್ಟೇಜ್ ಮೇಲೆ ಸತ್ತಿಡೋದ್ರಿಂದ ನಮಗೆಲ್ಲ ಶಾಕ್ ಆಗಿದೆ. ಹಾಗಂತ ನಮ್ಗಳ ಮೇಲೆ ಆರೋಪ ಹೊರಿಸಿದ್ರೆ ಹೇಗೆ ಮೇಡಮ್? ವಿನಾಯಕ ಕತ್ತಿ ಚೀರದಿಂದ ಸತ್ತಿರೋದಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಅದೇ ನಿಜ ಅಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸೌಮ್ಯ ಅವ್ರ ಸಾವಿಗೆ ಕಾರಣ ವಿಷ. ಸೌಮ್ಯ ಅವ್ರನ್ನ ಕೊಲ್ಲೋದಿಕ್ಕೆ ಏನು ಕಾರಣ ಇರ್ಬೋದು, ಏನು ಲಾಭ ಇರ್ಬೋದು ಅಂತ ತಿಳ್ಕೊಂಡ್ರೆ ಈ ಕೇಸ್ ಅರ್ಧಕ್ಕರ್ಧ ಸಾಲ್ವ್ ಆದಾಗ. ಸೌಮ್ಯಕ್ಕೆ ಸಂಬಂಧಪಟ್ಟವ್ರನ್ನ ವಿಚಾರಣೆ ಮಾಡಿದ್ಯಲ್ಲ? ಹಾ, ಗಂಡ ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸೌಮ್ಯನ ಹೆಸರು ಯಾವ ಇನ್ಶೂರೆನ್ಸು ಇರಲಿಲ್ಲ. ರಘು, ಒಳಗಡೆ ಕುಡಿಯೋದಕ್ಕೆ ನೀರಿಲ್ಲ, ಹೋಗಿ ನೀರು ತಗೊಂಡ್ ಬಾ. ಅಕ್ಕ, ಅದು ಸೌಮ್ಯ ಅಕ್ಕ ಸಲಾಡ್ ಕೇಳಿದ್ರು, ಸಲಾಡ್ ಕೊಟ್ಬಿಟ್ಟು ನೀರು ತೊಗೊಂಡ್ಬರ್ತೀನಿ. ಹೋಗಿ ಕೊಡು ಮತ್ತೆ. ಅದು ಒಳಗಡೆ ಡೈರೆಕ್ಟರ್ ಸರ್ ಇದ್ದಾರೆ, ಹೋದ್ಸತಿ ಹೋದಾಗ ಬೈದ್ಬಿಟ್ಟಿದ್ರು, ಅದಕ್ಕೆ ಬಾಗಿಲು ಓಪನ್ ಅವ್ರಿಗೂ ವೆಯ್ಟ್ ಮಾಡ್ತೀನಿ. ಹಂಗಂದ್ರೆ ನೀನು ಸಲಾಡ್ ಕೊಟ್ಟಂಗೆ ಇವತ್ತು. ಒಂದು ಕೆಲಸ ಮಾಡು, ನಾನು ಕೊಡ್ತೀನಿ, ನೀನು ಹೋಗಿ ನೀರು ತಗೊಂಡ್ ಬಾ. ಸರಿ ಅಕ್ಕ. ನೀವು ರೂಮ್ಗೆ ಹೋದಾಗ ಡೈರೆಕ್ಟ್ರ್ ಇದ್ರಾ?
ಸೌಮ್ಯ ಎಲ್ಲಿ ಒಂದೇ ನಿಮಿಷ ಓಕೆ. ಸೂಪರ್ ಸೂಪರ್ ಇದು ಸೂಪರ್. ನಿನ್ನ ಸೌಂದರ್ಯಕ್ಕೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಗಂಡಸರಿಗೆ ಯಾಕೆ ಗೌರಿ ದುಃಖ? ನಾ ಯಾವ್ದೋ ಒಂದು ಹಾಕೋತೀನಿ ಬಿಡಿ. ಗಂಡಸರಿ ತಾನೇ ನೋಡೋದು. ಹೌದೌದು. ಒಳಗ್ ಬರ್ಬೋದಾ? ಬಾ ಮಾಡ್ಬೇಕಾ? ಅದು ಇದು ಆ ಸೀನ್ ಗೊತ್ತಾಯ್ತಲ್ಲ, ಆ ಭಾವನೆ ಎಲ್ಲ ಗೊತ್ತಾಯ್ತಲ್ಲ, ಅದು ಸೀನ್ ಬಗ್ಗೆ ಹೇಳ್ತಿದ್ದೆ. ಓಕೆ, ಬೇಗ ರೆಡಿಯಾಗಿ ಬಂದ್ಬಿಡು ಸೌಮ್ಯ, ಬೇಗ ರೆಡಿಯಾಗಿ ಬಂದ್ಬಿಡು. ಆಯ್ತು. ಆವತ್ತಿನ ಘಟನೆಗೆ ಸಂಬಂಧಪಟ್ಟಿದ್ದು ಯಾರಾದರೂ ಏನಾದರೂ ಬಿಟ್ಟಿದ್ದೀರಾ? ಮರ್ತಿದ್ರೆ ನೆನಪಿಸ್ಕೊಂಡು ಹೇಳಿ. ಇಲ್ಲ ಸರ್, ನಾವೆಲ್ಲ ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಇರುತ್ತಲ್ವಾ. ಡೈರೆಕ್ಟರ್ ಇನ್ನೂ ಬಂದಿಲ್ವಾ? ಡೈರೆಕ್ಟ್ರಿಗೆ ಫೋನ್ ಮಾಡಿ. ಸರಿ ಸರ್. ಹಲೋ ಸರ್. ಸರ್ ಎಲ್ಲಿದ್ದೀರಾ? ರಿಹರ್ಸಲ್ಗೆಲ್ಲ ವೇಟ್ ಮಾಡ್ತೀವಿ ಸರ್. ಏನಾಯ್ತು ರೀ? ಸರ್ ಅವ್ರು ಬರಲ್ವಂತೆ, ಅವ್ರ ಮನ್ ಸರಿ ಇಲ್ವಂತೆ. ನಾಟಕದ ಹೀರೋಯಿನ್ ಸತ್ತೋದ್ಲಲ್ಲ, ಅದಕ್ಕೆ ಇರಬೇಕು. ಯಾವನೇ ಗೊತ್ತು, ನಾಟಕದ ಹೀರೋಯಿನು ಅವನಿ ಹೀರೋಯಿನು. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ, ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದಿರ. ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ. ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಈ ಮದುವೆ ನಡೆಯೋದಿಲ್ಲ. ಏ ಮಾಲಿ, ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳಿಗೆ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ಈಗ ನನ್ನ ಮಗಳು ತನ್ನ ಗಂಡನ ಮನೇಲಿ ಅವನ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು. ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು. ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು. ಎರಡು ದೀಪನೂ ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ,
ಈಗ ಗೀತಾ ಏನ್ ಮಾಡ್ತಾಳೆ? ಎಲ್ಲಿಂದ? ಆಸ್ಪತ್ರೆಯಿಂದನಾ? ಯಾರ ಹತ್ರ ಮಾತಾಡ್ಬೇಕಿತ್ತು? ಹಾ ಇದಾರೆ, ಒಂದು ನಿಮಿಷ. ಅದಕ್ಕೆ ಏನಾದ್ರು ಆಸ್ಪತ್ರೆಯಿಂದ ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರೋ ಕುಷ್ಠರೋಗಿ ಅಂತೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ, ಪಾತ್ರೆ ತೊಳೆಕ್ ಆಯ್ತದೋ ಇಲ್ವೋ? ಆಯ್ತದ ತೊಳಿ. ಹಾ ಗೌಡ್ರೆ ಗೌಡ್ರೆ. ಗೊತ್ತಾಯ್ತು ಕೇಳಿಸ್ತದೆ, ಬರ್ತೀನಿ. ಪಾತ್ರೆ ತೊಳೆದಿದ್ದಾಯ್ತು. ಒಂದು ಗೌಡ್ರೆ, ನನ್ನ ಹೆಂಡತಿ ದಿನ ಮನೇಲಿ ಪಾತ್ರ ತೊಳಿಸ್ತಾಳೆ, ತೊಳಿಲ್ಲ ಅಂದ್ರೆ ದಿನ ಓದಿತಾಳೆ ಗೌಡ್ರೆ. ಗಂಡನ ಕೈ ಕೆಲಸ ಎಲ್ಲ ಮಾಡಿಸ್ತೀರ, ನಾಚಿಕೆ ಹಾಕಿಲ್ವ ನಿಂಗೆ? ಅಯ್ಯ, ಗಂಡ ಆದ್ರ ಮಾತಕ್ಕೆ ತಲೆ ಮೇಲೆ ಕೋಡ್ ಬರ್ತದೆ.